टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ದೆಹಲಿಯಲ್ಲಿ ರೋಹಿತ್ ಎಂಬ ಯುವಕನನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಯುವಕನ ಸಾವಿಗೆ ನ್ಯಾಯ ಬೇಕೆಂದು ಘಾಜಿಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮೇಣದ ಬತ್ತಿ ಹಿಡಿದು ರ್ಯಾಲಿ ಮಾಡಲಾಯಿತು. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿ ಹೋರಾಟ ಮಾಡುತ್ತಿದೆ. ಬಂಗಾಳದಲ್ಲಿ ಅಧಿಕಾರ ಹಿಡಿಯಲು ಬಿಜೆಪಿ ಪಣ ತೊಟ್ಟಿದ್ದು ಮಮತಾ ಹಟಾವೆ ಬಂಗಾಳ ಬಚಾವೋ ಎನ್ನುತ್ತಿದ್ದಾರೆ. ಉತ್ತರ ಪ್ರದೇಶದ ವಿವಾದಾತ್ಮಕ ಸಂಭಲ್ನಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಶುಕ್ರವಾರವೇ ಹೋಳಿ ಇದ್ದು ಅಂದೇ ಮುಸ್ಲಿಮರು ಬಹಿರಂಗ ನಮಾಜ್ ಮಾಡ್ತಾರೆ. ಮಸೀದಿಯನ್ನ ತಾಜ್ಮಹಲ್ನಿಂದ ಮುಚ್ಚಿದ್ದಾರೆ. ಮಾರ್ಚ್ 14ರಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತೆ. ಈಗಾಗಲೇ ರಾಜಕೀಯ ನಾಯಕರಂತೂ ಪೈಪೋಟಿಗೆ ಬಿದ್ದಂತೆ ಹೋಳಿ ಆಚರಿಸುತ್ತಿದ್ದಾರೆ. ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ, ಗುಜರಾತ್ ಸಿಎಂ ಭೂಪೇಂದ್ರ ಹೋಳಿ ಆಚರಿಸಿದ್ದಾರೆ. ಕುಸ್ತಿ ಫೆಡರೇಷನ್ಗೆ ಕೇಂದ್ರ ಸರ್ಕಾರ ಮತ್ತೆ ಮಾನ್ಯತೆ ನೀಡಿದ್ದಕ್ಕೆ ಕುಸ್ತಿಪಟು ವಿನೇಶಾ ಫೋಗಟ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಬ್ರಿಜ್ ಭೂಷಣ್ ವಿರುದ್ಧ ಹೋರಾಡಿದಂತ ಕುಸ್ತಿಪಟುಗಳಿಗೆ ಆತಂಕ ಎದುರಾಗಿದೆ.